ಹಲೋ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಫ್ರೆಂಡ್ಸ್ ನೋಡಿ, ಮೊಬೈಲ್ನಿಂದಾನೇ ನೀವು ಪ್ರತಿದಿನ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಈಸಿಯಾಗಿ 1,000-2,000 ಅರ್ನಿಂಗ್ ಮಾಡಬೇಕಾ. ಸೊ ನಾನು ನಿಮಗೆ ಒಂದು ಬೆಂಕಿ ಆ್ಯಪ್ನ ಬಗ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಆ್ಯಪ್ನ ಹೆಸರು ಧಾನ್ ಅಂತ. ಓಕೆ, ಈ ಆ್ಯಪ್ನ ನೀವು ಒಬ್ಬರಿಗೆ ಶೇರ್ ಮಾಡಿದ್ರೆ ನಿಮಗೆ ₹100 ಸಿಗುತ್ತೆ. ಓಕೆ, ನೀವು ರೆಫರ್ ಮಾಡಿದವರು ಈ ಆ್ಯಪ್ಗೆ ಜಾಯ್ನ್ ಆಗಿಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಸಾಕು. ನೋಡಿ, ನೀವು ಈ ಒಂದು ಆ್ಯಪ್ನ ರೆಫರ್ ಮಾಡಬೇಕಂದ್ರೆ ನೀವು ಕೂಡ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಜಸ್ಟ್ 2 ಮಿನಿಟ್ಸಲ್ಲೇ ನಿಮ್ಮ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಆ್ಯಪ್ ಲಿಂಕು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೋಡಿ, ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು, ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಅಂತ. ನೆಕ್ಸ್ಟ್ ನಿಮಗೆ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ನಿಮ್ಮ ಇಮೇಲ್ ಐ ಡಿ ಎಂಟರ್ ಮಾಡಿಕೊಂಡು OTP ಅಂತ ಇದೆ, OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ OTP ಬರುತ್ತೆ, OTP ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಪಿನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಪಿನ್ನ ಸೆಟ್ ಮಾಡ್ಕೊಳ್ಳಿ. ಪಿನ್ ಅಂದರೆ ನಿಮ್ಮ ಅಕೌಂಟ್ ಧಾನ್ ಆ್ಯಪ್ನ ಓಪನ್ ಮಾಡೋದಕ್ಕೆ ಒಂದು ಪಿನ್ ಇರುತ್ತೆ, ಅದನ್ನ ಸೆಟ್ ಮಾಡಬೇಕು. ಸೊ 6 ನಂಬರ್ಸ್ ಇರುತ್ತೆ, 1 2 3 4 5 6 ಈ ಥರ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಸ್ಕಿಪ್ ಫಾರ್ ನೌ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಫಿನಿಶ್ KYC ಅಂತ ಬಂದಿರುತ್ತೆ. ಓಕೆ, ಇಲ್ಲಿ ಕೆಳಗಡೆ ನಿಮಗೆ ರೆಫರಲ್ ಕೋಡ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ರೆಫರಲ್ ಕೋಡ್ನ ಎಂಟರ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ರಿವಾರ್ಡ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಇಲ್ಲಿ ಕೆಳಗಡೆ ಸಿಂಪಲ್ಲಾಗಿ ಎಂಟರ್ ಹಿಯರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಫರಲ್ ಕೋಡ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ರೆಫರಲ್ ಕೋಡ್ ಕಾಣ್ತಾ ಇದೆ, ಅದನ್ನು ಎಂಟರ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಕೆಳಗಡೆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ, ಆಧಾರ್ ಕಾರ್ಡ್ ಬರುತ್ತೆ. ಆಧಾರ್ ಕಾರ್ಡ್ ವೆರಿಫಿಕೇಷನ್ ಇರುತ್ತೆ, ಅದ್ರ ಮೇಲೆ ವೆರಿಫೈ ವಿತ್ ಡಿಜಿಲಾಕರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ OTP ಬರುತ್ತೆ, ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಒಂದು ನಂಬರಿಗೆ OTP ಹೋಗುತ್ತೆ, ಆ ಒಂದು OTPನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟು ನಿಮ್ಮ ಡಿಜಿಲಾಕರಿಂದ ಪಿನ್ ಎಂಟರ್ ಮಾಡಬೇಕು. ಓಕೆ, ನಿಮ್ಮ ಡಿಜಿಲಾಕರ್ ಅಕೌಂಟ್ ಇಲ್ಲ ಅಂದರೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೊದಲು ಡಿಜಿಲಾಕರ್ ಅಕೌಂಟ್ನ ಓಕೆ ಕ್ರಿಯೇಟ್ ಮಾಡ್ಕೊಂಡು ಆ ಒಂದು ಪಿನ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಈ ಥರ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇವೆರಡನ್ನ ಟಿಕ್ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಅಲೋಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಬರುತ್ತೆ, ಡಿಜಿಲಾಕರ್ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಸಿಂಪಲ್ ಏನಿರೋದಿಲ್ಲ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರ್ ಅಂದರೆ ಮೇಲಾ ಫಿಮೇಲಾ, ಮತ್ತು ಆದಮೇಲೆ ಮ್ಯಾರಿಡಾ ಅನ್ಮ್ಯಾರಿಡಾ, ಅದಾದಮೇಲೆ ನಿಮ್ಮ ಫಾದರ್ ನೇಮು ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅಹೆಡ್ ಅಂತ ಇದೆ, ಆದಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಒಂದು ಸೆಲ್ಫಿ ಇರುತ್ತೆ, ನಿಮ್ಮ ಸೆಲ್ಫಿ ಹಾಕಬೇಕು. ಸೊ ಅದನ್ನು ನಿಮ್ಮ ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ನೀವು ಸಿಗ್ನೇಚರ್ ಮಾಡಬೇಕಾಗುತ್ತೆ, ನಿಮ್ಮ ಸೈನು. ಓಕೆ, ಸೊ ಅದನ್ನು ನೀವು ಇದ್ರ ಮೇಲೆ ಸಿಂಪಲಾಗಿ ಸೈನ್ ಮಾಡಬೇಕು. ಇಲ್ಲಿ ಸೈನ್ ಆನ್ ಫೋನ್ ಸ್ಕ್ರೀನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಸಿಗ್ನೇಚರ್ ಮಾಡಿ ನಿಮ್ಮದು. ಓಕೆ, ಅದಾದಮೇಲೆ ಪ್ರೊಸೀಡ್ ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಬರುತ್ತೆ, ನೀವು ಆ್ಯನ್ಯುವಲ್ ಇನ್ಕಮ್ ಏನಿರುತ್ತೆ, ನಿಮ್ಮ ಪ್ರೊಫೆಷನ್ ಏನು, ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಾ, ಈ ಥರ ಕೇಳುತ್ತೆ ಕೆಲವೊಂದಿಷ್ಟು. ಸೊ ಇದರಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮತ್ತೆ ಈ ಥರ ಬರುತ್ತೆ, ಇಲ್ಲೂ ಕೂಡ ಅದೇ ಥರ ಕೇಳುತ್ತೆ. ಅದಾದಮೇಲೆ ಕೆಳಗಡೆ ಪ್ರೊಸೀಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಬರುತ್ತೆ. ಓಕೆ, ಸೊ ಕೆಳಗಡೆ ಮತ್ತು ಪ್ರೊಸೀಡ್ ಅಹೆಡ್ ಟು ಟ್ರೇಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಸೊ ನೀವು ಅಪ್ಲೋಡ್ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಓಕೆ, ಕೆಳಗಡೆ ಆ್ಯಕ್ಟಿವೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ, ಪ್ರೊಸೀಡ್ ಟು ಬ್ಯಾಂಕ್ ವೆರಿಫಿಕೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇದು ಫಾರ್ಮ್ ಇರುತ್ತೆ. ಓಕೆ, ಸೊ ಕೆಳಗಡೆ ಪ್ರೊಸೀಡ್ ಅಹೆಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಈ ಥರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು OTP ಮೇಲೆ ಕ್ಲಿಕ್ ಮಾಡಿ. ಸೊ ಈ ಸೈನ್ ಆಗುತ್ತೆ, ಈ ಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. OTP ಆಟೋಮೆಟಿಕ್ ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಈ ಥರ ಈ ಸೈನ್ ಆಗುತ್ತೆ. ಈ ಸೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಈ ಥರ ಪಾಸ್ವರ್ಡ್ನ ಆ್ಯಡ್ ಮಾಡಿ ಅಂತ ಬರುತ್ತೆ, ಅಂದರೆ ನಿಮ್ಮ ಅಕೌಂಟಿಗೆ ಪಾಸ್ವರ್ಡ್. ಓಕೆ, ನೆಕ್ಸ್ಟ್ ನೋಡ್ಬೋದು, ನಿಮ್ಮ ಡಾಕ್ಯುಮೆಂಟು ಸಬ್ಮಿಟ್ ಆಗುತ್ತೆ. ಓಕೆ, ಸಬ್ಮಿಟ್ ಆದಮೇಲೆ ನಿಮ್ಮ ಒಂದು ಅಕೌಂಟು ಇನ್ಸ್ಟಂಟಾಗಿ ವೆರಿಫೈ ಆಗುತ್ತೆ, ಒಂದು 2-3 ಅವರ್ಸ್ನಲ್ಲೇ ವೆರಿಫೈ ಆಗಿಬಿಡುತ್ತೆ. ಕೆಳಗಡೆ ಎಕ್ಸ್ಪ್ಲೋರ್ ದಾನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ್ಯಪ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು, ನನ್ನ ಅಕೌಂಟ್ ಈಗ ವೆರಿಫೈ ಆಗಿದೆ. ನನ್ನ ಅಕೌಂಟ್ ಈಗ ವೆರಿಫೈ ಆಗಿದೆ. ಈ ಥರ ಬರುತ್ತೆ, ಕಂಗ್ರಾಟ್ಸ್ ಅಂತೇಳಿ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ, ಮೇಲ್ಗಡೆ ಪ್ರೊಫೈಲ್ ಇದೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇನ್ವೈಟ್ ಟು ಫ್ರೆಂಡ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ರೆಫರ್ ಅಂತ ಇದೆ. ಓಕೆ, ಸಿಂಪಲ್ಲಾಗಿ ಇಲ್ಲಿ ರೆಫರ್ ನೌ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಒಂದು ಆ್ಯಪ್ನ ಶೇರ್ ಮಾಡಿ. ಸಿಂಪಲ್ಲಾಗಿ ವಾಟ್ಸಪ್ನಲ್ಲಿ ಶೇರ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಫ್ರೆಂಡು ಆ ಒಂದು ಲಿಂಕ್ನ ಮುಖಾಂತರ ಈ ಒಂದು ಆ್ಯಪ್ಗೆ ಜಾಯ್ನ್ ಆದರೆ ಸಾಕು, ನಿಮಗೆ ₹100 ಸಿಗುತ್ತೆ. ಒಬ್ಬರಿಗೆ ಶೇರ್ ಮಾಡಿದ್ರೆ ₹100. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದೇ ಇರ್ತಾರೆ, ಅಣ್ಣ, ಅಪ್ಪ, ತಮ್ಮ ಯಾರಾದರೂ, ಅವರಿಗೆ ಶೇರ್ ಮಾಡಿ. ಸಿಂಪಲಾಗಿ ಈಸಿಯಾಗಿ ಅರ್ನಿಂಗ್ ಆಗುತ್ತೆ. ಓಕೆ,
ಈ ರೀತಿಯಾಗಿ ನೀವು ಈ ಒಂದು ಆ್ಯಪಲ್ಲಿ ರೆಫರ್ ಮಾಡೋ ಮುಖಾಂತರ ಅರ್ನಿಂಗ್ನ ಮಾಡ್ಬೋದು. ರೆಫರ್ ಮಾಡಿರೋ ಅಮೌಂಟು ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗುತ್ತೆ. ಎಲ್ಲಿ ಅಂದರೆ ಇಲ್ಲಿ ಮೇಲ್ಗಡೆ ಫಂಡ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಇರುತ್ತೆ. ಸೊ ಈ ಫಂಡ್ಸ್ ಪ್ಲೇಸ್ನಲ್ಲಿ ಇಲ್ಲೇ ಬಂದಿರುತ್ತೆ ಅಮೌಂಟು. ಇಲ್ಲಿ ವಿಡ್ರಾ ಟು ಬ್ಯಾಂಕ್ ಅಂತ ಇದೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಮಿನಿಮಮ್ ವಿಡ್ರಾವಲ್ಲು ₹100 ಇರುತ್ತೆ. ಓಕೆ, ಸೊ ಇಲ್ಲಿ ಸಿಂಪಲ್ಲಾಗಿ ಅಮೌಂಟ್ ಎಂಟರ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಂಟಾಗಿ ನಿಮ್ಮ ಬ್ಯಾಂಕಿಗೆ ಪೇಮೆಂಟ್ ಬಂದು ಬೀಳುತ್ತೆ. ಓಕೆ, ಡೋಂಟ್ ವರಿ. ಸೊ ಈ ರೀತಿಯಾಗಿ ಒಂದು ಆ್ಯಪಲ್ಲಿ ನೀವು ರೆಫರ್ ಮಾಡೋ ಮುಖಾಂತರ ಅರ್ನಿಂಗ್ ಮಾಡ್ಬೋದು. ನೀವು ರೆಫರ್ ಮಾಡಿದವರು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅವರು ಅಕೌಂಟ್ನ ಕ್ರಿಯೇಟ್ ಮಾಡುವಾಗ ಇನ್ವೈಟ್ ಕೋಡ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ರೆಫರಲ್ಲಿ ಕೌಂಟ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಆನ್ಲೈನಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಅರ್ನಿಂಗ್ನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.